ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 10 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 10.4ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸೋಣ. ಇದರಲ್ಲಿ ಎರಡೇ ಲೆಕ್ಕಗಳಿದಾವೆ. ಎರಡು ಲೆಕ್ಕಗಳಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾನೆ. ಇದನ್ನು ನಾವು ರೇಖಾಗಣಿತೀಯವಾಗಿ ಪ್ರಸ್ತುತಪಡಿಸಬೇಕು. ಒಂದನೇ ಲೆಕ್ಕ ಓದೋಣ. y = 3 ಎಂಬ ಒಂದು ಸಮೀಕರಣವು ಒಂದು ಚರಾಕ್ಷರವನ್ನೊಳಗೊಂಡಂತೆ ಎರಡು ಚರಾಕ್ಷರಗಳನ್ನೊಳಗೊಂಡಂತೆ ರೇಖಾಗಣಿತೀಯವಾಗಿ ಪ್ರಸ್ತುತಪಡಿಸಿ. ಇದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ. y = 3 ಎಂಬ ಒಂದು ಸಮೀಕರಣವು ಒಂದು ಚರಾಕ್ಷರವನ್ನೊಳಗೊಂಡಂತೆ ರೇಖಾಗಣಿತೀಯವಾಗಿ ಪ್ರಸ್ತುತಪಡಿಸಿ. ಈ ಸಮೀಕರಣದಲ್ಲಿ ಒಂದೇ ಚರಾಕ್ಷರ y = 3 ಅಂತ ಇರೋದು. ಹಾಗಾಗಿ ನಾವು yನ ಪರಿಹಾರ ಒಂದೇ ಪರಿಹಾರ 3 ಇರೋದು. ಹಾಗಾಗಿ ಇದನ್ನು ನಾವು ಒಂದು ಸಂಖ್ಯಾ ರೇಖೆಯ ಒಂದು ಬಿಂದುವಾಗಿತ್ತಿದ್ದು y = 3 ಅನ್ನೋದು. x ಬೆಲೆ ಬಂದಿದ್ದರೆ ನಾವು ಅಡ್ಡಗೆರೆ ಹಾಕಿ ಅಡ್ಡ ಸಂಖ್ಯಾ ರೇಖೆಯಲ್ಲಿ ತೋರಿಸ್ಬೋದಿತ್ತು. y ಅಂತ ಬಂದಿರೋದ್ರಿಂದ ನಾವು ಉದ್ದಗೆರೆ ಅಂದರೆ ಲಂಬ ಗೆರೆಯನ್ನು ಹಾಕಿ ನಾವು y = 3 +3, 0ಯ ಮೇಲ್ಭಾಗದಲ್ಲಿ ಪ್ಲಸ್ ಸಂಖ್ಯೆಗಳು, 0ಯ ಕೆಳಭಾಗದಲ್ಲಿ ಮೈನಸ್ ಸಂಖ್ಯೆಗಳು. ಹಾಗಾಗಿ ಒಂದು ಗೆರೆಯನ್ನು ಹಾಕಿ ರೇಖಾಗಣಿತೀಯ ಅಂದರೆ ಇದು ಬೀಜಗಣಿತೀಯ, ಇದು ರೇಖಾಗಣಿತೀಯವಾಗಿ ರೇಖೆ ಹಾಕಿ ನಾವು ತೋರಿಸಿದ್ವಿ. y = 3 ಅನ್ನೋದನ್ನು ನಾವು ಸಂಖ್ಯಾ ರೇಖೆ ಹಾಕಿ 3 ಎಲ್ಲಿದೆ ಅದನ್ನು ತೋರಿಸ್ಬಿಟ್ರೆ ಮುಗಿದೋಯ್ತು. ನೆಕ್ಸ್ಟ್ ಅದರಲ್ಲೇ ಆ ಲೆಕ್ಕದಲ್ಲೇ ಇನ್ನೊಂದು ಎರಡನೇದಿದೆ. ಎರಡು ಚರಾಕ್ಷರಗಳನ್ನೊಳಗೊಂಡಂತೆ ರೇಖಾಗಣಿತೀಯವಾಗಿ ಪ್ರಸ್ತುತಪಡಿಸಿ. ಈಗ ಕೊಟ್ಟಿರ್ತಕ್ಕಂಥ ಸಮೀಕರಣ y = 3. ಇದರಲ್ಲಿ ಒಂದೇ ಚರಾಕ್ಷರ ಇರೋದು. ಇವರು ಏನು ಹೇಳಿದಾನೆ, ಎರಡು ಚರಾಕ್ಷರಗಳನ್ನೊಳಗೊಂಡಂತೆ ಅಂತ ಹೇಳಿದಾನೆ. ಅದಕ್ಕೆ ಎರಡನೇ ಚರಾಕ್ಷರ ನಾವು x ಅನ್ನು ಹಾಕ್ಕೊಳ್ಳೋಣ. x ಹಾಕೊಂಡ್ರೂ ಕೂಡ ನಾವು 0ಯನ್ನು ಜೊತೆಗೆ ಸೇರಿಸ್ಕೋಬೇಕು. ಯಾಕಂದರೆ ಇಲ್ಲಿ ಚರಾಕ್ಷರ ಇಲ್ಲದೆ ಇರೋ ಚರಾಕ್ಷರವನ್ನು ತರಬೇಕು ಅಂದರೆ ನಾವು 0 ಇಂಟು ಹಾಕೊಂತೀವಿ. ಹಂಗಾಗಿ ನಾವು ಇದ್ಯಾವುದು ಸಮೀಕರಣ ಬದಲಾಗೋದಿಲ್ಲ. 0 × x 0 ಆಗುತ್ತೆ, y = 3 ಅದೇ ರೀತಿ ಉಳಿಯುತ್ತೆ. ಹಾಗಾಗಿ 0 × x ಅಂತ ಹಾಕೊಂಡ್ವಿ. ಈಗ ನಾವು ಈ ಸಮೀಕರಣಕ್ಕೆ ನಮಗೆಲ್ಲ ಗೊತ್ತಿರೋ ಹಾಗೆ xy ಅನ್ನೋ ಪರಿಹಾರಗಳು ಅಪರಿಮಿತವಾಗಿದ್ದಾವೆ. ಇವು ಯಾವ ರೂಪದಲ್ಲಿದ್ದಾವೆ ಅಂದರೆ r3 ಈ ರೀತಿ ಅವು ಪರಿಹಾರಗಳಿದ್ದಾವೆ. ಅಂದರೆ x ಬೆಲೆ 6, r ಬೆಲೆ ಯಾವುದಾದ್ರೂ ಆಗ್ಬೋದು, 1, 2, 3, -1, -2, -3, 0 ಯಾವ ಬೆಲೆ ಆದರೂ ತಗೋಬಹುದು. ನಾವು ಮೊದಲೇ x ಬೆಲೆ 0ಯನ್ನು ತಗೊಳ್ಳೋಣ. x ಬದಲಿಗೆ 0 ಹಾಕಿದಾಗ 0 × 0 0 + y = 3. 0ಯನ್ನು ನಾವು ಬೆಲೆ ಇಲ್ಲ, y = 3 ಬರುತ್ತೆ. ಅದೇ ರೀತಿ x = 1 ಹಾಕೋಣ. x ಎಲ್ಲಿದೆಯೋ ಅಲ್ಲಿ 1 ಹಾಕಿದರೆ 1 0 0 ಆಯಿತು, y = 3 ಉಳಿತು. x = -1 ಹಾಕೋಣ. -1 × 0 0 + y = 3, y = 3. ಈ ರೀತಿ ನಾವು ಯಾವುದೇ x ಬೆಲೆಗೆ ಯಾವುದೇ ಬೆಲೆ ಹಾಕಿದ್ರೂ y ಬೆಲೆ ಮಾತ್ರ 3 ಬರುತ್ತದೆ. ಹಾಗಾಗಿ ಈ ಒಂದು ಪರಿಹಾರಗಳಿಗೆ ನಾವು ರೇಖಾಗಣಿತೀಯವಾಗಿ ಅಂದರೆ ನಾವು ಕಾರ್ಟೀಸಿಯನ್ ಸಮತಲದಲ್ಲಿ ಅದಕ್ಕೆ ನಾವು ಚಿತ್ರ ಹಾಕಬೇಕು, ಒಂದು ರೇಖೆ ಎಳಿಬೇಕು. ಕಾರ್ಟೀಸಿಯನ್ ಸಮತಲದಲ್ಲಿ ಇದು x ಅಕ್ಷ, ಇದು x' ಅಕ್ಷ, ಇದು y' ಅಂದರೆ -y, ಆಮೇಲೆ ಮೇಲೆ y ಅಕ್ಷ. ಈ ಕಡೆಗೆ +1 +2 ಇರ್ತವೆ, ಈ ಕಡೆ -1 -2. ಈಗ ನಾವು ಒಂದನೇ ಪರಿಹಾರ ಎಲ್ಲಿದೆ, ಒಂದನೇ ಪರಿಹಾರ 0 3 0 3 ತಗೊಂಡ್ರೆ x 0 ಅಂದರೆ x ಈ ಕಡೆಗೂ ಇಲ್ಲ, ಈ ಕಡೆ 0 3 ಅಂದರೆ ಈ ಪಾಯಿಂಟು, ಆಮೇಲೆ 1 3 ಈ ಪಾಯಿಂಟ್ ಆಗುತ್ತೆ, -1 3 ಈ ಪಾಯಿಂಟ್, 3 ಪಾಯಿಂಟ್ ಸಾಕು ನಮಗೆ. ಈ 3 ಪಾಯಿಂಟ್ ಹಾಕಿ ನಾವು ಸೇರಿಸ್ಬಿಟ್ರೆ ನಮಗೆ ಎರಡು ಚರಾಕ್ಷರಗಳನ್ನೊಳಗೊಂಡ ಸಮೀಕರಣದ ಒಂದು ರೇಖೆ ಇಲ್ಲಿ ಸಿಗ್ತದೆ. ಇದು ಇಷ್ಟು ಒಂದನೇ ಲೆಕ್ಕದ್ದು.
ಈಗ ಎರಡನೇ ಲೆಕ್ಕವನ್ನು ಓದೋಣ. 2x + 9 = 0 ಎಂಬ ಒಂದು ಸಮೀಕರಣವು ಒಂದು ಚರಾಕ್ಷರವನ್ನೊಳಗೊಂಡಂತೆ ಎರಡು ಚರಾಕ್ಷರಗಳನ್ನೊಳಗೊಂಡಂತೆ ರೇಖಾಗಣಿತೀಯವಾಗಿ ಪ್ರಸ್ತುತಪಡಿಸಿ. ಈ ಸಮೀಕರಣದಲ್ಲಿ ಒಂದೇ ಚರಾಕ್ಷರ ಇರೋದ್ರಿಂದ ಮೊದಲನೇ ಒಂದು ಲೆಕ್ಕಕ್ಕೆ ನಾವು ಎಕ್ಸೈಜ್ನಲ್ಲಿ ಮಾಡೋಣ. ಸಮೀಕರಣ ಏನು ಕೊಟ್ಟಿದ್ದಾನೆ, 2x + 9 = 0. ಎಕ್ಸ್ನ ಪರಿಹಾರ ಕಂಡುಹಿಡ್ಕೊಳ್ಳೋಣ. ಎಕ್ಸ್ನ ಪರಿಹಾರ ಕಂಡುಹಿಡ್ಕೊಳ್ಳೋಕ್ಕೆ ಎಕ್ಸ್ ಜೊತೆಗಿರ್ತಕ್ಕಂಥ ಎಲ್ಲ ಒಂದು ಸಂಖ್ಯೆಗಳನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಬೇಕಾಗುತ್ತೆ. +9 ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ -9, 2x ಹಂಗೆ ಉಳಿತು. ಎಕ್ಸ್ ಜೊತೆಗಿರ್ತಕ್ಕಂಥ 2ನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಭಾಗಾಕಾರಕ್ಕೆ ಬರುತ್ತೆ. ಇಲ್ಲಿ ಗುಣಾಕಾರದಲ್ಲಿರೋದು, ಈ ಕಡೆ ಭಾಗಾಕಾರ. 2ರಿಂದ 9ನ್ನು ಭಾಗಿಸಿದರೆ 4.5. ಉತ್ತರ x = -4.5. ಇದನ್ನು ನಾವು ರೇಖಾಗಣಿತೀಯವಾಗಿ ಅಂದರೆ ಎಕ್ಸ್ ಅಕ್ಷದ ಮೇಲೆ ಅಂದರೆ ಒಂದು ಸಂಖ್ಯಾ ರೇಖೆ ಮೇಲೆ ನಾವು ತೋರಿಸ್ತೀವಿ. ಇದು ಸಂಖ್ಯಾ ರೇಖೆ. ಇಲ್ಲಿ -4.5 ಎಲ್ಲಿದೆ ಅಂದರೆ 0ಯಿಂದ ಎಡಭಾಗಕ್ಕೆ -1, -2, -3, -4, -5 ನಡುವೆ ಇಲ್ಲಿದೆ. ಇದು ಎರಡನೇ ಪ್ರಶ್ನೆಯಲ್ಲಿ ಒಂದನೇ ಸಬ್ ಪ್ರಶ್ನೆಗೆ ಉತ್ತರ. ಇಷ್ಟ ಇದು ರೇಖಾಗಣಿತೀಯವಾಗಿ ತೋರಿಸಿ, ಭಾಳ ಸುಲಭ ಇದೆ. ನೆಕ್ಸ್ಟ್ ಎರಡನೇದು, ಎರಡು ಚರಾಕ್ಷರಗಳನ್ನೊಳಗೊಂಡಂತೆ ರೇಖಾಗಣಿತೀಯವಾಗಿ ಪ್ರಸ್ತುತಪಡಿಸಿ. ಈ ಸಮೀಕರಣದಲ್ಲಿ ಒಂದೇ ಚರಾಕ್ಷರ ಇರೋದು. ನಾವು ಮೊದಲೇ ಈ ಪರಿಹಾರ ಕಂಡುಹಿಡ್ಕೊಂಡಿದ್ದೀವಿ. ಅಲ್ಲಿ x = -4.5. ಈ ಒಂದು ಚರಾಕ್ಷರಕ್ಕೆ ಇನ್ನೊಂದು ಚರಾಕ್ಷರ ಸೇರಿಸಬೇಕು. ಅದಕ್ಕೆ ನಾವು 0 × y ಅಂತ ತಗೊಳ್ತೀವಿ. ಯಾಕಂದರೆ ಈ ಒಂದು ಸಮೀಕರಣದ ಬೆಲೆ ಬದಲಾಗಬಾರ್ದು, ಅದಕ್ಕೆ 0 ತಗೊಳ್ತೀವಿ. ಆವಾಗ 0 y ಆಗುತ್ತೆ. y ಬೆಲೆ ಯಾವುದಾದ್ರೂ ಆಗಿರ್ಬೋದು. 0, -1, +1, -2, +2. ಇದಕ್ಕೆ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳು ಸಿಗ್ತವೆ. ಎಲ್ಲವೂ ಕೂಡ -4.5 y ರೂಪದಲ್ಲಿ ಇರ್ತವೆ. y ಯಾವುದೇ ಬೆಲೆ ಆಗಿರ್ಬೋದು. ಯಾವುದೇ ಬೆಲೆ yನ ಯಾವುದೇ ಬೆಲೆಗೆ -4.5ನೇ x ಬೆಲೆ ಬರ್ತದೆ. ಇದನ್ನು ನಾವು ಗ್ರಾಫ್ ಬುಕ್ನಲ್ಲಿ ನಾವು ಮಾಡೋದಾದರೆ ರೇಖಾಗಣಿತವಾಗಿ ಈ ಒಂದು ಸಮೀಕರಣ x + 0 × y = -4.5 ಎರಡು ಚರಾಕ್ಷರಗಳು ಇರುವ ಹಾಗೆ ಬರ್ಕೊಂಡಿದ್ದೀವಿ. y ಬೆಲೆ 0 ಆದಾಗ x ಬೆಲೆ -4.5, y ಬೆಲೆ 1 ಆದಾಗ x ಬೆಲೆ -4.5, y ಬೆಲೆ -1 ಆದಾಗ x ಬೆಲೆ -4.5. x ಬೆಲೆ ಬದಲಾಗೋದಿಲ್ಲ. ಅದನ್ನೇ ನಾವು ಕಾರ್ಟೀಸಿಯನ್ ಸಮತಲದಲ್ಲಿ ನಾವು ಅದನ್ನು ಗುರುತಿಸಿದರೆ ಮೊದಲನೇ ಒಂದು ಪರಿಹಾರ ಏನಿದೆ, -4.5 0. ಎಕ್ಸ್ ಅಕ್ಷದಲ್ಲಿ -4.5 ಇಲ್ಲಿ ಬರುತ್ತೆ. y 0 ಅಂದರೆ ನಾವು ಮೇಲಕ್ಕೂ ಇಲ್ಲ ಕೆಳಗೂ ಇಲ್ಲ, -4.5 ಇದೇ ಒಂದು ಪಾಯಿಂಟು. ಆಮೇಲೆ -4.5 1 ಅಂದರೆ ಒಂದು yನ ಬೆಲೆ 1 ಅಂದರೆ ಮೇಲಕ್ಕೆ ಹೋಗಬೇಕು. -4.5 ಇದು. -4.5 -1 ಅಂದರೆ ಕೆಳಗೆ. ನಮಗೆ 3 ಪಾಯಿಂಟ್ಗಳು ಸಿಕ್ಕರೆ ಸಾಕು, ಈ ಗೆರೆಯನ್ನು ಎಳ್ಕೋಬೋದು. ಈ 3 ಪಾಯಿಂಟ್ಗಳು ಸೇರಿಸಿ ಗೆರೆಯನ್ನು ಎಳ್ಕೊಂಡ್ರೆ ಏನು ಈ ಒಂದು ರೇಖೆ ಸಿಕ್ಕಿದೆ. ಇದೇ ಎರಡು ಚರಾಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮೀಕರಣದ ರೇಖೆ. ಇಷ್ಟು ನಾವು ಎರಡೂ ಸಮೀಕರಣಗಳನ್ನು ನಾವು ರೇಖಾಗಣಿತೀಯವಾಗಿ ಪ್ರಸ್ತುತಪಡಿಸಿದ್ದೇವೆ. ಇದು ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.